ಪ್ರೈಸ್ ದ ಲಾರ್ಡ್. ಪ್ರೈಸ್ ದ ಲಾರ್ಡ್. ಹಾಲೆಲೂಯಾ. ಹಾಲೆಲೂಯಾ. ಆತ್ಮೀಯರೇ, ತಮಿಳುನಾಡಿನ ಗುಮ್ಮಟಾಪುರದಲ್ಲಿರುವ ಸಂತ ಲೂರ್ದು ಮಾತೆಯ ದೇವಾಲಯವನ್ನು ಹಾಗೂ ಇಲ್ಲಿರುವ 72 ಕನ್ನಡ ಕ್ರೈಸ್ತ ಕುಟುಂಬಗಳನ್ನು ನಿಮಗೆ ಪರಿಚಯ ಮಾಡುವುದಕ್ಕಾಗಿ ನಾನಿಲ್ಲಿ ನಿಂತಿದ್ದೇನೆ. ಪ್ರಿಯರಿಗೆ, ನಾನೀಗ ನಿಂತಿರುವುದು ಗುಮ್ಮಟಾಪುರದಲ್ಲಿರುವ ಸಂತ ಲೂರ್ದು ಮಾತೆಯ ದೇವಾಲಯದ ಮುಂದೆ. ನನ್ನೊಂದಿಗೆ ನಿತ್ಯ ಸಹಾಯ ಮಾತೆಯ ಧರ್ಮ ಕೇಂದ್ರದ ಗುರುಗಳಾಗಿರುವಂಥ ವಂದನೀಯ ಸ್ವಾಮಿ ಸೋಲಮನ್ ಗುರುಗಳಿದ್ದಾರೆ. ತಾಳವಾಡಿಯ ನಿತ್ಯ ಸಹಾಯ ಮಾತೆಯ ಧರ್ಮ ಕೇಂದ್ರದ ಉಪಧರ್ಮ ಕೇಂದ್ರವಾಗಿ ಲೂರ್ದು ಮಾತೆಯ ದೇವಾಲಯ ಕಾರ್ಯನಿರ್ವಹಿಸ್ತಾ ಇದೆ. ಪ್ರೈಸ್ ದ ಲಾರ್ಡ್. ಅದೇ ರೀತಿಯಲ್ಲಿ ನನ್ನ ಜೊತೆಗೆ ವಂದನೀಯ ಸ್ವಾಮಿ ಅಲೆಕ್ಸ್ ಗುರುಗಳು ಇದ್ದಾರೆ ಹಾಗೂ ಈ ಒಂದು ಗುಮ್ಮಟಾಪುರದ ಸಂತ ಲೂರ್ದು ಮಾತೆಯ ದೇವಾಲಯದ ಭಕ್ತಾದಿಗಳು ನನ್ನ ಜೊತೆಗಿದ್ದಾರೆ. ಪ್ರೈಸ್ ದ ಲಾರ್ಡ್. ಹಾಲೆಲೂಯಾ. ಯೇಸುವೇ ಸ್ತೋತ್ರ. ಪ್ರಿಯರೇ, ಬೆಂಗಳೂರಿಂದ ಸುಮಾರು 250 ಕಿಲೋಮೀಟರ್ಗಳ ದೂರದಲ್ಲಿದೆ ಈ ಒಂದು ಸ್ಥಳ. ನಾವು ಚಾಮರಾಜನಗರವನ್ನ ಬಿಟ್ಟು ಮುಂದಕ್ಕೆ ಬಂದಾಗ ಕರ್ನಾಟಕದ ಗಡಿಯನ್ನು ದಾಟಿ ತಮಿಳುನಾಡಿನ ಮುಖಾಂತರ ನಾವು ಸತ್ಯಮಂಗಲ ರಸ್ತೆಯಲ್ಲಿ ನಾವು ಮುಂದುವರೆದಾಗ ಒಂದು ರಸ್ತೆ ತಾಳವಾಡಿ ಕಡೆಗೆ ಬರ್ತದೆ. ಆ ತಾಳವಾಡಿಯ ಪಕ್ಕದಲ್ಲೇ, ತಾಳವಾಡಿಯಿಂದ 3 ಕಿಲೋಮೀಟರ್ ದೂರದಲ್ಲಿ ಈ ಗುಮ್ಮಟಾಪುರ ಇದೆ. ಇಲ್ಲಿ ಈಗ 72 ಕ್ರೈಸ್ತ ಕುಟುಂಬಗಳಿದ್ದಾರೆ. ಇವರ ಹತ್ರ ನಾನು ಮಾತಾಡಿದಾಗ ಕೆಲವೊಂದು ವರ್ಷಗಳ ಹಿಂದೆ, ಸುಮಾರು 50-60 ವರ್ಷಗಳ ಹಿಂದೆ ರಾಜ್ಯಗಳ ವಿಭಜನೆಯಾದಾಗ, ಧರ್ಮಕ್ಷೇತ್ರಗಳ ವಿಭಜನೆಯಾದಾಗ ಇಲ್ಲಿ ಸುಮಾರು 25 ಕುಟುಂಬಗಳು ಈ ತಮಿಳುನಾಡಿನಲ್ಲಿ ಉಳಿದುಕೊಂಡವು. ಅವರ ಆಸ್ತಿ ಪಾಸ್ತಿ ಜಮೀನೆಲ್ಲ ಇಲ್ಲೇ ಇತ್ತು, ಅವರು ಇಲ್ಲೇ ಉಳಿದುಕೊಂಡವು. ತಮಿಳುನಾಡಿನ ಊಟಿ ಧರ್ಮಕ್ಷೇತ್ರ ಇವರಿಗೆ ಬೇಕಾದ ಎಲ್ಲ ವಿಧವಾದಂಥ ಆಧ್ಯಾತ್ಮಿಕ ಸವಲತ್ತುಗಳನ್ನು ಕೊಟ್ಟು ಇವರಲ್ಲಿ ಬೆಳೆಯುವಂತೆ ಮಾಡಿದರು. ಇವರ ಭಾಷೆ, ಸಂಸ್ಕೃತಿ ಇದರಲ್ಲಿ ಜನ ಬೆಳೆಯುವಂತೆ ಅವರಿಗೆ ಸಹಾಯ ಮಾಡಿದ್ದಾರೆ. ಈಗ ಆ 25 ಕುಟುಂಬಗಳು ಬೆಳೆದು 72 ಕುಟುಂಬಗಳಾಗಿ ಮಾರ್ಪಟ್ಟಿದೆ. ಇವರಿಗೆ ಕನ್ನಡದಲ್ಲಿ ಧ್ಯಾನಕೂಟ ನಡೆಸುವುದಕ್ಕಾಗಿ ವಂದನೀಯ ಸ್ವಾಮಿ ಸೋಲಮನ್ ಗುರುಗಳು ಅಲೆಕ್ಸ್ ಗುರುಗಳ ಮುಖಾಂತರ ನಮಗೂ ಇಲ್ಲಿ ಒಂದು ಆಹ್ವಾನ ಕೊಟ್ಟು ಕಳೆದ 3 ದಿನಗಳಿಂದ ನಾವಿಲ್ಲಿ ಧ್ಯಾನಕೂಟವನ್ನು ನಡೆಸ್ತಾ ಇದ್ದೇವೆ. ಪ್ರೈಸ್ ದ ಲಾರ್ಡ್. ಹಾಲೆಲೂಯಾ. ಇಲ್ಲಿರುವ ಜನರು ಅವರ ಜೀವನಕ್ಕಾಗಿ ವ್ಯವಸಾಯವನ್ನು ಮಾಡ್ತಾರೆ, ವ್ಯವಸಾಯದಲ್ಲಿ ತೊಡಗಿದ್ದಾರೆ ಹಾಗೂ ಹಲವಾರು ಮಂದಿ ಕೂಲಿ ಕೆಲಸಗಳನ್ನು ಮಾಡಿ ತಮ್ಮ ಜೀವನವನ್ನು ಸಾಗಿಸ್ತಾ ಇದ್ದಾರೆ. ಕಳೆದ 2 ದಿನಗಳಲ್ಲಿ ಸಂಜೆಯ ವೇಳೆ ನಾವು ಧ್ಯಾನಕೂಟವನ್ನು ಇಟ್ಟುಕೊಂಡಿದ್ದೆವು. 5 ಗಂಟೆಯಿಂದ ರಾತ್ರಿ 9 ಗಂಟೆಯವರೆಗೂ ಕೆಲಸವನ್ನು ಮುಗಿಸಿ ಜನರು ಬಹುಸಂಖ್ಯೆಯಲ್ಲಿ ಬಂದು ಈ ಧ್ಯಾನಕೂಟದಲ್ಲಿ ಒಂದು ಭಾಗವಹಿಸಿದ್ದಾರೆ. ಇಲ್ಲಿ ಬುಧವಾರ ಮತ್ತು ಭಾನುವಾರಗಳಲ್ಲಿ ಬಲಿಪೂಜೆ ಇದೆ, ಕನ್ನಡದಲ್ಲಿ ಬಲಿಪೂಜೆ ಇದೆ. ಇಲ್ಲಿರುವಂಥ ಗುರುಗಳು ಕನ್ನಡ ಭಾಷೆಯನ್ನು ಕಲಿತು ಈ ಜನರಿಗೆ ಕನ್ನಡದಲ್ಲಿ ಪೂಜೆ ಪ್ರಾರ್ಥನೆಗಳನ್ನು ಹೇಳಿಕೊಡುತ್ತಿದ್ದಾರೆ. ಇವತ್ತು ನಮ್ಮೊಂದಿಗೆ ವಂದನೀಯ ಸ್ವಾಮಿ ಸೋಲಮನ್ ಗುರುಗಳಿದ್ದಾರೆ. ಈ ನಾಡಿನ ವಿಚಾರವಾಗಿ ಗುರುಗಳೊಂದೆರಡು ಮಾತುಗಳನ್ನು ಆಡ್ತಾರೆ. This substation dedicated to Saint Lourdes, Our Lady of Lourdes, the faith that they received from the missionaries, MEP missionaries, the Jesuits, the Franciscan brothers, and the MSFS fathers, and so much so, there are vocations from this village to different congregations and to the diocese also, the Diocese of Uttakamand. So this parish is fully alive and there are many educated, and this village, Kumtapuram, is very, very special. People are really united and they practice their faith in a very lively manner. They take part in the liturgy and it is very unique village. I congratulate all my predecessors and now I thank the people who have come here, AFCM. So people are simply taken up by their prayer and praise and worship and the preaching, and I hope the life hereafter is going to be something very special. Thank you. Praise the Lord. Praise the Lord. Praise the Lord. ಪ್ರಿಯರೇ,
ಕರ್ನಾಟಕ ಧರ್ಮಕ್ಷೇತ್ರದಿಂದ ಬೇರ್ಪಟ್ಟರೂ ಕೂಡ ಕೆಲವು ಕುಟುಂಬಗಳು ಮಾತ್ರ ಉಳಿದಿದ್ದರೂ ಕೂಡ ನಮ್ಮ ತಮಿಳುನಾಡು ಧರ್ಮಕ್ಷೇತ್ರ ಇವರಿಗೆ ಇವರದೇ ಸಂಸ್ಕೃತಿಯಲ್ಲಿ ಇವರದೇ ಭಾಷೆಯಲ್ಲಿ ಮುಂದುವರಿಯಲಿಕ್ಕಿರುವಂಥ ಒಂದು ಅವಕಾಶವನ್ನು ಮಾಡಿಕೊಟ್ಟಿದ್ದಾರೆ. ಕನ್ನಡದಲ್ಲಿ ಬಲಿಪೂಜೆಗಳು, ಕನ್ನಡದಲ್ಲಿ ಪ್ರಾರ್ಥನೆಗಳನ್ನು ಮಾಡಿ ಇವರಿಗೆ ಬೆಳೆಯಲಿಕ್ಕಿರುವಂಥ ಅವಕಾಶವನ್ನು ಕಲ್ಪಿಸಿಕೊಟ್ಟಿದೆ. ಹಾಗಾಗಿ ಇವತ್ತು ಆ 25 ಕುಟುಂಬಗಳು 72 ಕುಟುಂಬಗಳಾಗಿ ಮಾರ್ಪಟ್ಟಿದೆ. ನೀವು ನೋಡಬಹುದು, ಇಲ್ಲೆಲ್ಲ ಬಂದು ಕನ್ನಡದಲ್ಲೇ ಬರವಣಿಗೆಗಳು, ಬ್ಯಾನರ್ಗಳಲ್ಲಾಗಲಿ ಅಂಗಡಿಗಳಲ್ಲಾಗಲಿ ಕನ್ನಡದಲ್ಲಿ ಬರೆದಿರುವುದು ನನಗೆ ಬಹಳ ಆಶ್ಚರ್ಯವಾಯಿತು. ಯಾಕಂದರೆ ಇದು ಸುತ್ತುವರೆದು ಇಲ್ಲಿ ಅರಣ್ಯ ಪ್ರದೇಶ ಇದೆ. ಕರ್ನಾಟಕ ಅರಣ್ಯ ಪ್ರದೇಶದ ಗಡಿ ಹಾಗೂ ಸತ್ಯಮಂಗಲ ಅರಣ್ಯ ಪ್ರದೇಶವು ಈ ನಾಡನ್ನು ಸುತ್ತುವರೆದಿದೆ. ಈ ತಮಿಳುನಾಡಿನ ಒಳಗೆ ಈ ಒಂದು ಜಾಗ, ಇಲ್ಲಿ ಒಂದು ಕನ್ನಡಿಗರನ್ನು ನಾವು ನೋಡುವಾಗ ನಮಗೆ ಆಶ್ಚರ್ಯವಾಯಿತು. ಅದು ಕೂಡ ಕನ್ನಡದಲ್ಲಿ ಪ್ರಾರ್ಥನೆ, ಕನ್ನಡದಲ್ಲಿ ಬಲಿಪೂಜೆಗಳು. ಪ್ರೈಸ್ ದ ಲಾರ್ಡ್. ಈ ಕುರಿತು ನಮ್ಮ ವಂದನೆಯ ಸ್ವಾಮಿ ಅಲೆಕ್ಸ್ ಗುರುಗಳು ಒಂದೆರಡು ಮಾತುಗಳನ್ನು ಆಡ್ತಾರೆ. ಪ್ರಿಯರೇ, ವಿಶ್ವಾಸಕ್ಕೆ ಬಡತನವಿಲ್ಲ ಅಂತ ಹೇಳ್ತಾರೆ. ಅದೇ ರೀತಿಯಲ್ಲಿ ಈ ಒಂದು ಗುಮಟಾಪುರದಲ್ಲಿ ಅನೇಕ ಬಡ ಕುಟುಂಬಗಳಿದ್ದರೂ ಕೂಡ ಅವರು ತೋರಿಸುವಂತಹ ಪ್ರೀತಿ ಹಾಗೂ ವಿಶ್ವಾಸಕ್ಕೆ ನಿಜವಾಗಿ ನಾವು ದೇವರಿಗೆ ಕೃತಜ್ಞತೆಯನ್ನು ಸಲ್ಲಿಸಬೇಕು. ಇಲ್ಲಿರುವಂತಹ ಎಲ್ಲ ಕುಟುಂಬದವರು ಒಂದು ಕರೆಗೋಸ್ಕರ ಕಾದು ಅವರು ದೇವರ ವಾಕ್ಯಕ್ಕೆ ಎಷ್ಟೊಂದು ದಾಹವನ್ನು ತೋರಿಸ್ತಾ ಇದ್ದಾರೆ ಅಂತ ಹೇಳಿದರೆ ನಿಜವಾಗಿ ಅವರು ತೋರಿಸಿದಂತಹ ಸಹಕಾರ ನಿಜವಾಗಿ ಅಚ್ಚುಮೆಚ್ಚುಗೆಯಾದುದು. ಆದ್ದರಿಂದ ನಾವು ಇಲ್ಲಿ ಬಂದು ವಿಶೇಷವಾಗಿ ಹಳ್ಳಿಯ ಸೊಗಡು ಮತ್ತು ಅನೇಕರನ್ನ ಭೇಟಿ ಮಾಡಿದಾಗ ಅವರಲ್ಲಿರುವಂತಹ ವಿಶ್ವಾಸವನ್ನು ಅವರು ತೋರಿಸಿದ್ದಾರೆ. ಇನ್ನು ಮುಂದೆಯೂ ಸಹ ಅದೇ ವಿಶ್ವಾಸದಲ್ಲಿ ಬೆಳೆದು ಕ್ರಿಸ್ತರನ್ನ ಜಗತ್ತಿಗೆ ತೋರಿಸುವಂತಹ ಸಾಕ್ಷಿಗಳಾಗಿ ಬಾಳ್ತಾರಂತ ನಮ್ಮ ನಂಬಿಕೆ ಹಾಗೂ ಪ್ರಾರ್ಥನೆಯಾಗಿದೆ. ಹಾಲೆಲೂಯಾ. ನಮ್ಮ ಜೊತೆಗೆ ಈ ಗುಮಟಾಪುರದ ಸಂತ ಲೂರ್ದು ಮಾತೆಯ ಭಕ್ತಾದಿಗಳು ಇದ್ದಾರೆ. ಇಲ್ಲಿ ನಾನು ಅವರ ಹತ್ರ ಮಾತಾಡಿಸಿದಾಗ ಇವರು ಹೇಳ್ತಾ ಇದ್ರು, ಇವರು ವ್ಯವಸಾಯವನ್ನ ಮಾಡಿ ಜೀವಿಸ್ತಾ ಇದ್ದಾರೆ. ಇಲ್ಲಿ ಅನೇಕ ವ್ಯಕ್ತಿಗಳು ಸಂಜೆ 6 ಗಂಟೆಗೆ ಹೋಗಿ ಬೆಳಗ್ಗೆ ಇವರು ಕಾವಲು ಕಾಯಬೇಕು. ಇಲ್ಲವಾದರೆ ಕಾಡು ಪ್ರಾಣಿಗಳು, ವನ್ಯ ಮೃಗಗಳು ಬಂದು ಅದನ್ನು ನಾಶಪಡಿಸ್ತದೆ. ಮರದ ಮೇಲೆ ಅವರು ಅಟ್ಟಣೆಯನ್ನು ಕಟ್ಟಿ ಅದರ ಮೇಲೆ ಕುಳಿತುಕೊಂಡು ಅವರು ಬಂದು ರಾತ್ರಿಯೆಲ್ಲ ಕಾವಲು ಕಾಯ್ತಾರೆ. ಆನೆ, ಕಾಡಾನೆ, ಕಾಡು ಹಂದಿ, ಸಾರಂಗ ಮುಂತಾದಂಥ ವನ್ಯ ಮೃಗಗಳಿಂದ ಇವರಿಗೆ ಬಹಳಷ್ಟು ತೊಂದರೆಗಳಿದೆ. ಇವರ ಮನೆಗಳಲ್ಲಿ ಕಟ್ಟಿದಂಥ ಹಸುಗಳನ್ನು, ಕುರಿಗಳನ್ನು ಬಂದು ಚಿರತೆ ಮತ್ತು ಹುಲಿಗಳು ಎತ್ತುಕೊಂಡು ಹೋಗ್ತಾ ಇದೆ. ಹಾಗಾಗಿ ಇಂಥ ಒಂದು ಕಷ್ಟದ ಪರಿಸ್ಥಿತಿಯಲ್ಲಿ ಹೋರಾಟದಲ್ಲೂ ಕೂಡ ಇವರು ತಮ್ಮ ವಿಶ್ವಾಸವನ್ನು ಮುಂದುವರಿಸಿಕೊಂಡು ಹೋಗ್ತಾ ಇದ್ದಾರೆ. ಇದರ ಬಗ್ಗೆ ನಮ್ಮ ಸಹೋದರರು ಮಾತಾಡ್ತಾರೆ. ಮುಂದೆ ಬನ್ನಿ. ನೀವು ಎಷ್ಟು ಜನ ಇದ್ದೀರಿ ಟೋಟಲಿ ಇಲ್ಲಿ ಪ್ಯಾರಿಶಲ್ಲಿ ಎಷ್ಟು ಜನ ಇದ್ದೀರಿ? ಇವಾಗ ಪ್ರಸ್ತುತ ನಮ್ಮ ಈ ಉಪ ಧರ್ಮ ಕೇಂದ್ರದಲ್ಲಿ ಸುಮಾರು 72 ಕುಟುಂಬಗಳು ನಾವು ಇಲ್ಲಿ ವಾಸವಾಗಿದ್ದೇವೆ. ಇಲ್ಲಿ ಇರ್ತಕ್ಕಂಥ ನಮ್ಮ ಒಂದು ಕೆಲವರು ಬಂದು ಇಲ್ಲಿ 100 ಫ್ಯಾಮಿಲಿ ಮೇಲೆ ಇರಬೇಕು ಆಕ್ಚುಲಿ. ಆದರೆ ಆರ್ಥಿಕವಾಗಿ ತುಂಬ ಕುಗ್ಗಿದ ಕಾರಣವಾಗಿ ಹಲವಾರು ಕುಟುಂಬಗಳು ಮೈಸೂರು ಮತ್ತು ಬ್ಯಾಂಗ್ಳೂರಲ್ಲಿ ಹೋಗಿ ಅವರ ಜೀವನವನ್ನು ಅಲ್ಲಿ ಸೆಟ್ಲ್ ಆಗಿದ್ದಾರೆ. ನಾವು ಇಲ್ಲಿ ಕೂಲಿ ಕೆಲಸ ಮತ್ತು ವ್ಯವಸಾಯ ಈ ಕೆಲಸಗಳನ್ನು ಮಾಡಿ ತಮ್ಮ ಜೀವನವನ್ನು ಸಾಗಿಸ್ತಾ ಇದ್ದೇವೆ. ಹಾಗೂ ಆಧ್ಯಾತ್ಮಿಕವಾಗಿ ನಮ್ಮ ಎಲ್ಲ ಇವಾಗ ಇರ್ತಕ್ಕಂಥ ಎಲ್ಲ ಕೂಡ ತುಂಬ ಆಧ್ಯಾತ್ಮಿಕವಾಗಿ ಬೆಳೆಯುವುದಕ್ಕೆ ನಮ್ಮ ಊಟಿ ಧರ್ಮಕ್ಷೇತ್ರದಿಂದ ನಮ್ಮ ಇಲ್ಲಿಗೆ ಬಂದು ಸೇವೆ ಮಾಡ್ತಿರ್ತಕ್ಕಂಥ ಗುರುಗಳಿಂದ ಒಳ್ಳೆಯ ಆಧ್ಯಾತ್ಮಿಕವಾದ ಧ್ಯಾನಕೂಟ, ಜಪ ತಪಗಳು, ಬಲಿಪೂಜೆಗಳು, ಇದರಿಂದ ನಮ್ಮ ಜನರು ಇನ್ನೂ ಆಧ್ಯಾತ್ಮಿಕ ಬೆಳೆಯುವುದಕ್ಕೆ ಸಹಕಾರವನ್ನು ನಮ್ಮ ಊಟಿ ಧರ್ಮಕ್ಷೇತ್ರವು ನಮ್ಮ ಗುರುಗಳ ಮುಖಾಂತರ ನಮಗೆ ಇವಾಗಲೂ ನೀಡ್ತಾನೇ ಇದೆ. ನಿಮ್ಮ ಹೆಸರೇನು? ಡ್ಯಾನಿಯಲ್ ಅವರೇ, ಇಲ್ಲಿ ನೀವು ವ್ಯವಸಾಯ ಎಲ್ಲ ಮಾಡುವಾಗ ನೀವು ಎದುರಿಸುವಂಥ ಮುಖ್ಯ ಸವಾಲೇನು? ವ್ಯವಸಾಯ ಮಾಡುವಾಗ ಇಲ್ಲಿ ವನ್ಯ ಮೃಗಗಳ ಹಾವಳಿ ತುಂಬ ಜಾಸ್ತಿ ಇರುತ್ತೆ. ರಾತ್ರಿ ಸಮಯದಲ್ಲಿ ಅವರು ಇಲ್ಲಿಂದ ನಾವು ಕಾವಲಿಗೆ ಅಂತ ಹೋಗುವಾಗ ಅಲ್ಲಿ ಕಾಡು ಹಂದಿ, ಆನೆಗಳ ಹಾವಳಿ ತುಂಬ ಜಾಸ್ತಿ ಇರುತ್ತೆ. ಇಲ್ಲಿ ಮುಖ್ಯವಾದ ಬೆಳೆಗಳು ಯಾವುದು ಬೆಳೆಯುವಂಥದ್ದು? ರಾಗಿ ಮತ್ತು ಜೋಳ ಮತ್ತೆ ಅರಸಿನ. ಅದು ಬಂದು ನೀರಾವರಿ ಪ್ರದೇಶಗಳಲ್ಲಿ ಮಾತ್ರ ಅವರು ಅದನ್ನು ಬೆಳೀತಾರೆ. ಮಿಕ್ಕಿದ್ದು ಒಂದು 80% ಇದೇನೆ ರಾಗಿ ಜೋಳ 6 ತಿಂಗಳ ಮಳೆಯನ್ನು ನಂಬಿ ಮಾಡ್ತಕ್ಕಂಥ ವ್ಯವಸಾಯನ ಜಾಸ್ತಿ ಮಾಡ್ತಿದ್ದಾರೆ. ಪ್ರೈಸ್ ದ ಲಾರ್ಡ್, ಪ್ರೈಸ್ ದ ಲಾರ್ಡ್, ಹಾಲೆಲೂಯಾ. ಆದ್ಮೇಲೆ ಇದು ಗುಮಟಾಪುರದ ನಿವಾಸಿಗಳು. ಪ್ರಿಯರೇ, 25 ಕುಟುಂಬ ಮಾತ್ರ ಇದ್ದಂಥ ಅಲ್ಪಸಂಖ್ಯಾತರಾದಂಥ ಈ ಜನರ ಅಭಿವೃದ್ಧಿಗಾಗಿ ಶಕ್ತಿ ಮೀರಿ ಇಲ್ಲಿರುವ ಧರ್ಮಕ್ಷೇತ್ರ ಹಾಗೂ ಅನೇಕ ಮಿಷನರಿಗಳು ದುಡಿದಿದೆ.
ಅದರ ಪರಿಣಾಮವಾಗಿ ಈಗ ಇವರು 72 ಕುಟುಂಬವಾಗಿ ಅವರು ಬೆಳೆದು ನಿಂತಿದ್ದಾರೆ. ಆಧ್ಯಾತ್ಮಿಕವಾಗಿ ಇವರಿಗೆ ಬಹಳ ರೀತಿಯ ಸಪೋರ್ಟ್ಗಳು ಸಿಗ್ತಾ ಇದೆ. ತಮಿಳುನಾಡು ಸರ್ಕಾರ ಕೂಡ ಇವರಿಗೆ ಬೇಕಾದ ರೀತಿಯಲ್ಲಿ ಇವರ ಬೇರೆ ಬೇರೆ ವಿಚಾರಗಳಿಗೆ ಇವರಿಗೆ ಸಹಕಾರವನ್ನು ಮಾಡ್ತಾ ಇದ್ದಾರೆ. ಈಗ ಅವರ ಜೀವನದಲ್ಲಿ ಹಲವಾರು ಸಂಕಷ್ಟಗಳಿದೆ, ಹೋರಾಟಗಳಿದೆ. ಇದರ ಮಧ್ಯದಲ್ಲೂ ಕೂಡ ಇವರು ವಿಶ್ವಾಸದಲ್ಲಿ ಅವರು ಬೆಳೆಯುತ್ತಾ ಇದ್ದಾರೆ, ವಿಶ್ವಾಸದಲ್ಲಿ ಅವರು ಜೀವಿಸ್ತಾ ಇದ್ದಾರೆ. ಪ್ರೈಸ್ ದ ಲಾರ್ಡ್. ನಾನು ಇಲ್ಲಿರುವ ವಿಚಾರಣೆ ಗುರುಗಳಿಗೆ ಮಾತಾಡಿದಾಗ ಅವ್ರು ಹೇಳ್ತಾ ಇದ್ರು, ಇದೊಂದು ಧರ್ಮ ಕೇಂದ್ರ ಮಾತ್ರವಲ್ಲ, ಇಲ್ಲಿ ಸುಮಾರು ಈ ತಾಳವಾಡಿ ತಾಲೂಕಿನಲ್ಲಿ ಸುಮಾರು 8 ಧರ್ಮ ಕೇಂದ್ರಗಳಿದೆ. ಅದರಲ್ಲಿ 7 ಧರ್ಮ ಕೇಂದ್ರಗಳು ಕೂಡ ಈ ಕನ್ನಡ ಮಾತಾಡುವಂಥ ಭಕ್ತಾದಿಗಳ ಧರ್ಮ ಕೇಂದ್ರವಾಗಿದೆ. ಅದಕ್ಕೆ ಇನ್ನು ಅನೇಕ ಸಬ್ಸ್ಟೇಷನ್ಗಳು ಕೂಡ ಇದೆ. ಸೊ ಅಲ್ಲೆಲ್ಲ ಕೂಡ ಕನ್ನಡ ಬಲಿ ಪೂಜೆಗಳು, ಕನ್ನಡ ಪ್ರಾರ್ಥನೆಗಳನ್ನು ಇಲ್ಲಿರುವಂಥ ಗುರುಗಳು, ತಮಿಳುನಾಡು ಧರ್ಮಕ್ಷೇತ್ರದ ಗುರುಗಳು ಕನ್ನಡ ಕಲಿತು ಅದನ್ನು ಮಾಡ್ತಾ ಇದ್ದಾರೆ. ಹಾಗಾಗಿ ಇವರ ಭಾಷೆಯಲ್ಲಿ, ಇವರ ಸಂಸ್ಕೃತಿಯಲ್ಲಿ ಬೆಳೆಯಲಿಕ್ಕೆ ಈ ಒಂದು ಧರ್ಮಕ್ಷೇತ್ರ ಗುರುಗಳು ಇವರಿಗೆ ಅನುವು ಮಾಡಿಕೊಟ್ಟಿದ್ದಾರೆ. ದೇವರಿಗೆ ವಂದನೆ ಸಲ್ಲಿಸೋಣ. ವಿಶೇಷವಾಗಿ ನೀವೆಲ್ಲರೂ ಇವರಿಗಾಗಿ ಪ್ರಾರ್ಥಿಸಬೇಕು. ಇವರ ವ್ಯವಸಾಯಕ್ಕಾಗಿ, ಈ ವನ್ಯ ಮೃಗಗಳಿಂದ ಬರುವಂಥ ಒಂದು ದಾಳಿಯಿಂದ ಇವರು ತಪ್ಪಿಸಿಕೊಳ್ಳುವುದಕ್ಕಾಗಿ ವಿಶೇಷವಾಗಿ ನೀವು ಇವರಿಗಾಗಿ ಪ್ರಾರ್ಥಿಸಬೇಕಾಗಿ ನಿಮ್ಮನ್ನು ಕೇಳಿಕೊಳ್ತೇನೆ. ನಾವೆಲ್ಲರೂ ಈ ನಿಮಿಷಗಳಲ್ಲಿ ಈ ಒಂದು ಗುಮಟಾಪುರದ ನಿವಾಸಿಗಳಿಗಾಗಿ, ಈ ಧರ್ಮಕ್ಷೇತ್ರಕ್ಕಾಗಿ, ಈ ಧರ್ಮ ಕೇಂದ್ರದ ಗುರುಗಳಿಗಾಗಿ, ಧರ್ಮ ಭಗಿಣಿಯರಿಗಾಗಿ ಪ್ರಾರ್ಥಿಸೋಣ. ಪ್ರೈಸ್ ದ ಲಾರ್ಡ್. ಹಾಲೆಲೂಯಾ. ಈಗ ನಾವು ನಮ್ಮ ಗುರುಗಳಿಂದ, ನಮ್ಮ ಧರ್ಮ ಕೇಂದ್ರದ ಗುರುಗಳಿಂದ ಒಂದು ಆಶೀರ್ವಾದವನ್ನು ಸ್ವೀಕರಿಸೋಣ. ಪ್ರಭು ನಿಮ್ಮೊಡನೆ ಇರಲಿ, ನಿಮ್ಮ ಆತ್ಮದೊಡನೆ ಇರಲಿ. ಸರ್ವಶಕ್ತ ದೇವರಾದ ಪಿತಾ, ಸುತ ಮತ್ತು ಪವಿತ್ರ ಆತ್ಮರು ನಿಮ್ಮೆಲ್ಲರನ್ನು ಆಶೀರ್ವದಿಸಿ ಕಾಪಾಡಲಿ. ಆಮೆನ್. ಪ್ರೈಸ್ ದ ಲಾರ್ಡ್. ನಿಮಗೆ ಯಾರಿಗಾದರೂ ಈ ನಾಡಿಗೆ ಬರಲಿಕ್ಕೆ ಇಷ್ಟ ಇದ್ದರೆ, ನೀವು ಚಾಮರಾಜನಗರದಿಂದ ತಮಿಳುನಾಡು ಮಾರ್ಗವಾಗಿ ತಾಳವಾಡಿಯಿಂದ 3 ಕಿಲೋಮೀಟರ್ಲಿದೆ ಗುಮ್ಮಟಾಪುರ. ಬಹಳ ಸುಂದರವಾದಂಥ ಒಂದು ನಾಡು. ನೀವು ನೋಡಬಹುದು, ಬಹಳ ಪುಟ್ಟ ಚಿಕ್ಕ ಮನೆಗಳು, ಹಂಚಿನ ಮನೆಗಳಲ್ಲೇ ಇರುವಂಥ ಒಂದು ಜನಸಾಮಾನ್ಯರು ವಾಸ ಮಾಡುವಂಥ ಒಂದು ಸ್ಥಳ. ಇಂಥ ಸ್ಥಳದಲ್ಲಿ ಬಂದು ಇವರಿಗಾಗಿ ಪ್ರಾರ್ಥಿಸುವಂಥದ್ದು, ಇವರಿಗೆ ಏನಾದರೂ ಸಹಾಯ ಮಾಡುವಂಥದ್ದೆಲ್ಲ ಬಹಳ ಉತ್ತಮವಾದಂಥ ವಿಚಾರ. ನಿನ್ನೆ ರಾತ್ರಿಯಲ್ಲಿ ನಾವು ಧ್ಯಾನ ನಡೆಸ್ತಾ ಇದ್ದಾಗ ಇಲ್ಲಿ ಕರೆಂಟ್ ಹೋಯಿತು. ಜನ ಎಲ್ಲ ಮೊಬೈಲ್ನ ಬೆಳಕಿನಲ್ಲಿ ಧ್ಯಾನದಲ್ಲಿ ಭಾಗವಹಿಸಿದರು. ಇವರಿಗೆ ಒಂದು ಜನರೇಟರ್ನ ಅಗತ್ಯ ಇದೆ, ಅದೇ ರೀತಿಯಲ್ಲಿ ಒಂದು UPS ಅಗತ್ಯ ಇದೆ. ಸೊ ಹಾಗಾಗಿ ಇಂಥ ವ್ಯಕ್ತಿಗಳಿಗೆ ನಾವು ಸಹಾಯ ಮಾಡಬೇಕು. ನಾವು ಬೇರೆ ಬೇರೆ ಕಡೆಗಳಿಗೆ ತೀರ್ಥಾಟನೆ ಹೋಗುವುದಕ್ಕಿಂತಲೂ ಈ ರೀತಿಯಲ್ಲಿ ಹಿಂದುಳಿದಂಥ ಚರ್ಚ್ಗಳಿಗೆ ಬರುವಂಥದ್ದು ಒಳ್ಳೆಯದಾಗಿರುತ್ತದೆ. ಪ್ರೈಸ್ ದ ಲಾರ್ಡ್. ಸಮಯ ಇದ್ದಾಗ ಇವರನ್ನೆಲ್ಲ ಬಂದು ಭೇಟಿ ಮಾಡಿ, ಪ್ರಭು ಯೇಸು ಸ್ವಾಮಿ ನಿಮ್ಮೆಲ್ಲರನ್ನು ಹೇರಳವಾಗಿ ಆಶೀರ್ವದಿಸಲಿ. ಪ್ರೈಸ್ ದ ಲಾರ್ಡ್. ಹಾಲೆಲೂಯಾ. ಅನುಪಮ ದೇವರ ಪ್ರೀತಿ ಹೆತ್ತ ತಾಯಿಗೂ ಮಿಗಿಲು, ಮನುಜನ ಮೇಲೆ